ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರಸನ್ನ, ಶುಭ ಕೌನ್ಸಿಲಿಂಗ್ ಸರ್ವಿಸಸ್ ಹಾಗೂ ಐಸ್ಪ್ಯಾನ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕ. ಇವತ್ತು ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಸೊ ನಾವು ವಿ ಆರ್ ಇನ್ ದ ಮಂತ್ ಆಫ್ ಫೆಬ್ರವರಿ, ಮಾರ್ಚ್. ಇಲ್ಲಿ ಮಕ್ಕಳಿಗೆ ಎಕ್ಸಾಮ್ ಆಂಗ್ಸೈಟಿ ಅಂತ ಆಗುತ್ತೆ. ಹಾಗೆ ಈ 9th 10th ಓದ್ತಾ ಇರೋ ಮಕ್ಕಳಿಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕ್ವೆಶನ್ಸ್ ಕೂಡ ಇರುತ್ತೆ. ಹಾಗೆ ಪೇರೆಂಟ್ಸಿಗೆ ಒಂದಿಷ್ಟು ಸೆಟ್ ಆಫ್ ಕರಿಯರ್ಸ್ ಆಲ್ರೆಡಿ ಆಲೋಚನೆ ಮಾಡಿರ್ತಾರೆ. ನೆಕ್ಸ್ಟು ನನ್ನ ಮಗನೋ ಮಗಳು ಇಲ್ಲಿ ಪರ್ಸ್ಯೂ ಮಾಡಬೇಕು, ಹೀಗೆ ಪರ್ಸ್ಯೂ ಮಾಡಬೇಕು. ಇಟ್ಸ್ ಮೋರ್ ಆಫ್ ಡಿಸೈಡಿಂಗ್ ಅಂತ ಹೇಳಬಹುದು. ಇವತ್ತು ನಿಮಗೆ ಟಾಪಿಕ್ ನಾನು ಏನು ಮಾತಾಡ್ತಾ ಇದ್ದೀನಿ ಅಂಥೇಳಿ ಗೊತ್ತಾಗಿರ್ಬೋದು, ಕರಿಯರ್ ಕೌನ್ಸಿಲಿಂಗ್. ಸೊ ಇದು ವೃತ್ತಿ ಸಮಾಲೋಚನೆ ಅಂಥೇಳಿ ಕನ್ನಡದಲ್ಲಿ ಹೇಳ್ತಾರೆ. ಹಾಗಾದರೆ ಈ ಕರಿಯರ್ ಕೌನ್ಸಿಲಿಂಗ್ ಏನು? ಮುಂಚೆ ಈ ಥರ ಕರಿಯರ್ ಕೌನ್ಸಿಲಿಂಗ್ ಇತ್ತಾ? ಇವಾಗ ಕರಿಯರ್ ಕೌನ್ಸಿಲಿಂಗ್ ಬೇಕಾಗತ್ತಾ? ಅಥವಾ ಈ ಕರಿಯರ್ ಕೌನ್ಸಿಲಿಂಗಿಂದ ಏನು ಹೆಲ್ಪ್ ಆಗುತ್ತೆ? ಸೊ ಈಗ 2 ಜನ್ರೇಷನ್ ಹಿಂದೆ ನೀವು ನೋಡಿದ್ರೆ ಯಾರೋ ಏನೋ ಒಂದು ಕೋರ್ಸ್ ಮಾಡಿದ್ರು, ಅಥವಾ ಇದು ಏನೋ ಬೂಮಿಂಗ್ ಇತ್ತು ಅಂತ ಹೇಳಿ, ಅಥವಾ ಈ ಕೋರ್ಸ್ನ ಪರ್ಸ್ಯೂ ಮಾಡಿದ್ರೆ ಕೆಲಸ ಸಿಗುತ್ತೆ, ಈ ಕೋರ್ಸ್ನ ನಾವು ಪರ್ಸ್ಯೂ ಮಾಡಿದ್ರೆ ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೆ ಲೈಫ್ ಸ್ಟೈಲ್ ಸಿಗುತ್ತೆ ಅನ್ನೋ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಅಥವಾ ಬೇರೊಂದು ಕಡೆಯಿಂದ ಸಿಕ್ಕಿರುವಂತಹ ಇನ್ಫಾರ್ಮೇಷನಲ್ಲಿ ಕರಿಯರ್ನ ಪರ್ಸ್ಯೂ ಮಾಡಿರ್ತಾರೆ. ಹಾಗಾದರೆ ನಾವು ಹೇಗೆ ಕರಿಯರ್ ಚೂಸ್ ಮಾಡಬೇಕು, ಏನು ರೈಟ್ ಕರಿಯರ್ ಅಂಥೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ, ಯಾರು ಹೇಳ್ತಾರೆ ಅನ್ನೋದಾದರೆ ಇದಕ್ಕೆ ಕರಿಯರ್ ಕೌನ್ಸಿಲರ್ ಅಂತ ಹೇಳ್ತಾರೆ. ಇವರು ನಿಮಗೆ ಕರಿಯರ್ ಗೈಡೆನ್ಸ್ನ ಮಾಡ್ತಾರೆ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಕಂಪ್ಲೀಟ್ ಕರಿಯರ್ ಕೌನ್ಸಿಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ಹೇಳಿದಾಗೆ ಕರಿಯರ್ ಕೌನ್ಸಿಲಿಂಗ್ ಅಂದರೆ ವೃತ್ತಿ ಸಮಾಲೋಚನೆ. ಸೊ ಹಾಗಾದರೆ ಹೇಗೆ ಕರಿಯರ್ನ ನಾನು ಚೂಸ್ ಮಾಡಬೇಕು? ಸೊ ಐಡಿಯಲಿ ಏನಾಗುತ್ತೆ ಅಂದರೆ, ನನ್ನ ಕ್ಲೋಸ್ ಫ್ರೆಂಡು ಅವನು ಸೈನ್ಸ್ ತೊಗೋತಾ ಇದ್ದಾನೆ, ಸೊ ನಾನು ಸೈನ್ಸ್ ತೊಗೋತೀನಿ. ಸೊ ದಟ್ ನಾವು ಇಬ್ಬರು ಈಗ 11th and 12th ಅಂತ ಹೇಳ್ಬೋದು, ಅಥವಾ PUC ಅಂತ ಹೇಳ್ಬೋದು, ಅವನ ಜೊತೆಗೆ ಇರ್ತಾನೆ. ಸೊ ಇಬ್ಬರು ಹೋಗಿ ಬಂದು ಮಾಡೋದಕ್ಕೆ ಚೆನ್ನಾಗಾಗುತ್ತೆ, ನಾನು ಸೈನ್ಸ್ ತೊಗೋತೀನಿ, ಈ ಥರ ಡಿಸಿಷನ್ ಮಾಡಬೇಕು. ಅಥವಾ ಓಕೆ, ಇವಾಗ ನಾನು ಇಂಜಿನಿಯರಿಂಗ್ ಮಾಡಬಹುದು, ಇಂಜಿನಿಯರಿಂಗ್ ಮಾಡಿದ್ರೆ ಅಥವಾ ನಾನು ಮೆಡಿಕಲಿಗೆ ಹೋದರೆ ಒಳ್ಳೆ ರೀತಿ ಇಂಜಿನಿಯರಿಂಗ್ ಮಾಡಿ ನಾಳೆ ನಾನು ಕಾರ್ಪೊರೇಟ್ ಲೈಫಿಗೆ ಹೋಗ್ತೀನಿ, ಕಾರ್ಪೊರೇಟಲ್ಲಿ ಕೈ ತುಂಬ ಸಂಬಳ ಸಿಗುತ್ತೆ, ಸೊ ನಾನು ಐಷಾರಾಮಿ ಜೀವನವನ್ನು ಲೀಡ್ ಮಾಡಬಹುದು ಅನ್ನೋ ಥಾಟ್ ಪ್ರಾಸೆಸ್ ಮೇಲೆ ನಾವು ಕರಿಯರ್ ಚೂಸ್ ಮಾಡಬೇಕಾ? ಅಥವಾ ಓಕೆ, ನನಗೆ ನಮ್ಮ ಅಪ್ಪ ಅಮ್ಮನಿಗೆ ಅವರಿಗೆ ನಾನು ಈ ಡಾಕ್ಟರ್ ಆಗಬೇಕು ಅಂತ ಆಸೆ ಇದೆ, ಅಥವಾ CA ಆಗಬೇಕು ಅಂತ ಆಸೆ ಇದೆ, ಅಥವಾ CS ಕಂಪನಿ ಸೆಕ್ರೆಟರಿ ಆಗಬೇಕು ಅನ್ನೋ ಆಸೆ ಇದೆ, ಸೊ ಇದನ್ನು ನಾನು ಪೂರೈಸಬೇಕು, ಅಥವಾ ನಾನು MBA ತೊಗೋಬೇಕು, ಈ ಥರ ಕರಿಯರ್ ಡಿಸೈಡ್ ಮಾಡೋದು ಒಳ್ಳೆಯದಾ? ಅಥವಾ ಟೀಚರ್ಸ್ ಹೇಳಿದ್ದಾರೆ, ನೋಡಪ್ಪ ನೀನು ಇವತ್ತು ಈ ಕರಿಯರ್ ಅಂದರೆ ನೀನು ಇವತ್ತು ಈ ಸ್ಟ್ರೀಮಲ್ಲಿ ನೀನು ಯಾವುದೋ ಒಂದು ವೃತ್ತಿ ಅಂದರೆ ಫಾರ್ ಎಕ್ಸಾಂಪಲ್ MBA ಮಾಡಿಕೊಂಡು ನೀನು ಪರ್ಸ್ಯೂ ಮಾಡ್ಬೋದು, BCom ಮಾಡಿ MBA ಮಾಡಿ ಪರ್ಸ್ಯೂ ಮಾಡ್ಬೋದು, ಇದರಲ್ಲಿ ಕೈ ತುಂಬ ಸಂಬಳ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಕೇಳಿ ಪರ್ಸ್ಯೂ ಮಾಡೋದು ಕರೆಕ್ಟಾ? ಹೀಗೆ ಹಲವಾರು ರೀತಿಗಳ ಗೊಂದಲ ಇದ್ದೇ ಇರುತ್ತೆ. ಎಕ್ಸ್ಪೆಷಲಿ ಈ 9th and 10th. 9th ಓಕೆ ಇನ್ನೂ ಟೈಮ್ ಇದೆ ನಮಗೆ ಅಂತ ಅನಿಸ್ತಾ ಇರುತ್ತೆ, ಬಟ್ 10th ಬಂದಾಗ, ಪರೀಕ್ಷೆ ಹತ್ತಿರದಲ್ಲಿ ಬಂದಾಗ ಬಹಳಷ್ಟು ಗೊಂದಲಗಳು ಮಕ್ಕಳ ಮನಸ್ಸಲ್ಲಿ ಹಾಗೂ ಪೋಷಕರ ಮನಸ್ಸಲ್ಲಿ ಇರುತ್ತೆ. ಹಾಗಾದರೆ ಹೇಗೆ ಕರಿಯರ್ನ ಚೂಸ್ ಮಾಡಬೇಕು? ಎಷ್ಟು ಕರಿಯರ್ಸ್ ಇದೆ ಅಂತ ನೋಡೋದಾದರೆ, ಕರಿಯರ್ನ ಚೂಸ್ ಮಾಡೋದಾದರೆ API ಅಂತ ಹೇಳ್ತೀವಿ. ಅಂದರೆ ಆ್ಯಪ್ಟಿಟ್ಯೂಡ್, ಪರ್ಸ್ನಾಲಿಟಿ ಮತ್ತು ಇಂಟ್ರೆಸ್ಟು. ಆ್ಯಪ್ಟಿಟ್ಯೂಡ್ ಅಂದರೆ ಆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಏನಿದೆ ಅನ್ನೋದ್ರ ಬೇಸ್ ಮೇಲಾಗುತ್ತೆ. ಹಾಗೆ ಇಂಟ್ರೆಸ್ಟ್, ಇವಾಗ ಒಬ್ಬ ವ್ಯಕ್ತಿಗೆ ಅವನದೇ ಆದ ಪರ್ಸ್ನಲ್ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ಆ ಇಂಟ್ರೆಸ್ಟು ಮೇ ಬಿ ಬಹಳಷ್ಟು ಜನರ ಜೊತೆಗೆ ಅವರು ಮಾತಾಡುವಂತಹ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಕೆಲವು ಸಲ ಇವಾಗ ಯಾವುದೋ ಒಂದು ಹುಳದ ಬಗ್ಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡುವಂತಹದ್ದು ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಇವಾಗ ರೆಕಾರ್ಡ್ ಆಗ್ತಾ ಇರೋ ಕ್ಯಾಮ್ರಾ, ಈ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ, ಈ ಶೂಟಿಂಗ್ ಹೇಗೆ ಮಾಡ್ತಾರೆ, ಇದಕ್ಕೆ ಏನು ಬೇಕಾಗುತ್ತೆ ಅನ್ನೋ ಇಂಟ್ರೆಸ್ಟ್ ಕೆಲವ್ರಿಗಿರ್ಬೋದು.
ಹೀಗೆ ಅದು ಇಂಟ್ರೆಸ್ಟ್ ಆದರೆ ಪರ್ಸ್ನಾಲಿಟಿ ನನ್ನ ಆ್ಯಪ್ಟಿಟ್ಯೂಡಿಗೆ ಮತ್ತು ನನ್ನ ಇಂಟ್ರೆಸ್ಟಿಗೆ ಅದು ಸಪೋರ್ಟ್ ಮಾಡೋ ಹಾಗೆ ಇರಬೇಕು. ಫಾರ್ ಎಕ್ಸಾಂಪಲ್, ನನಗೆ ಮಾರ್ಕೆಟಿಂಗ್ ಅಂದರೆ ತುಂಬ ಇಷ್ಟ, ಬಟ್ ನಾನು ಯಾರ ಹತ್ರನೂ ಮಾತಾಡೋಕ್ಕೆ ಆಗಲ್ಲ. ಸೊ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋದಾಗ, ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಆದರೆ ಆ ಪೆನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು, ಆ ಪೆನ್ನು ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳಬೇಕು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಯಾವ ಕಂಪನಿದು ಅಂತ ಹೇಳಬೇಕು. ಹೀಗೆ ಆ ಥರ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಮಾತನಾಡುವ ಪರ್ಸ್ನಾಲಿಟಿ ಅದು ಸರಿಯಾಗಿದ್ದಾಗ ಈ ಮೂರು ಪೂರಕವಾಗಿ ಅಂದರೆ ಆಪ್ಟಿಟ್ಯೂಡ್, ಪರ್ಸ್ನಾಲಿಟಿ, ಇಂಟ್ರೆಸ್ಟ್, ಈ ಮೂರು ಪೂರಕವಾಗಿದ್ದಲ್ಲಿ ಅದು ಪರ್ಟಿಕ್ಯುಲರ್ ಕರಿಯರ್ನ ಚೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಐ ಆಮ್ ಅ ಕೈಂಡ್ ಆಫ್ ಅ ಪರ್ಸನ್, ನನಗೆ ಇನ್ನೊಬ್ಬರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಆದರೆ ನಾನು ಕೂತ್ಕೊಂಡು ಎಷ್ಟು ಬೇಕಾದರೂ ಕೆಲಸ ಮಾಡ್ತೀನಿ ಅಂತ ಇದ್ದಾಗ ಐ ಆಮ್ ನಾಟ್ ಫಿಟ್ ಫಾರ್ ಮಾರ್ಕೆಟಿಂಗ್. ಹಾಗಾದರೆ ಇದು ಹೇಗೆ ಗೊತ್ತಾಗುತ್ತೆ ಅಂತಾದರೆ, ಇಲ್ಲಿ ಒಂದು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಅಂಥೇಳಿ ಐಡಿಯಲಿ ಅದನ್ನು ಮಾಡ್ತಾರೆ. ಆ ಸೈಕೋಮೆಟ್ರಿಕ್ ಅಸೆಸ್ಮೆಂಟಲ್ಲಿ ಇಟ್ ಈಸ್ ಬೇಸ್ಡ್ ಆನ್ API. ಒಂದಿಷ್ಟು ಕ್ವೆಶನ್ಸ್ಗಳು ಆಪ್ಟಿಟ್ಯೂಡ್ ಮೇಲೆ ಇರುತ್ತೆ, ಒಂದಿಷ್ಟು ಕ್ವೆಶನ್ಸ್ಗಳು ಪರ್ಸ್ನಾಲಿಟಿ ಮೇಲಿರುತ್ತೆ, ಒಂದಿಷ್ಟು ಕ್ವೆಶನ್ಸ್ಗಳು ಇಂಟ್ರೆಸ್ಟ್ ಮೇಲೆ ಇರುತ್ತೆ. ಹಾಗೆ ಈ ಕ್ವೆಶನ್ಸು ಅದನ್ನು ಅಸೆಸ್ಮೆಂಟ್ ಮಾಡಿದ ಮೇಲೆ 17 ಪೇಜಸ್ ರಿಪೋರ್ಟ್ ಕೂಡ ಜನ್ರೇಟ್ ಆಗುತ್ತೆ. ಅಲ್ಲಿ ಯಾವ ಕ್ಲಸ್ಟರಿಗೆ ಹೋಗಬೇಕು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಪೇರೆಂಟಿಂಗ್ ಕೌನ್ಸಿಲಿಂಗು ಹಾಗೆ ಆ ಸ್ಟೂಡೆಂಟ್ ಜೊತೆ ಮಾತಾಡೋದು ಬಹುಮುಖ್ಯವಾಗಿರುತ್ತೆ. ರೀಸನ್ ಏನು ಅಂತಂದರೆ, ಈಗ ಸ್ಟೂಡೆಂಟಿಗೆ ಕೇಪಬಿಲಿಟಿ ಒಂದು ಅಂತ ಆದರೆ ಅಲ್ಲಿ ಪೇರೆಂಟ್ಸ್ದು ಲಿಮಿಟೇಷನ್ಸ್, ಕೆಲವು ಕಡೆ ಈಗ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ನಾವು ಹೇಳ್ತೀವಿ, ಅಲ್ಲಿ ಪೇರೆಂಟಲ್ ಕೌನ್ಸಿಲಿಂಗು, ಪೇರೆಂಟ್ಸ್ ಜೊತೆ ಮಾತಾಡೋದು ಅಗತ್ಯವಾಗಿರುತ್ತೆ. ಆ ಪೇರೆಂಟ್ಸ್ ಜೊತೆ ಮಾತಾಡಿದ ಮೇಲೆ ನೆಕ್ಸ್ಟು ಸ್ಟೂಡೆಂಟ್ ಕೌನ್ಸಿಲಿಂಗ್ ಮಾಡಿ, ಆ ಸ್ಟೂಡೆಂಟ್ ಕೌನ್ಸಿಲಿಂಗ್ ಮಾಡಿದ ಮೇಲೆ ನೆಕ್ಸ್ಟು ನಾವು ಯಾವ ಕರಿಯರ್ನ ಚೂಸ್ ಮಾಡಬೇಕು ಅಂತ. ಹಾಗಾದರೆ ಎಷ್ಟು ತರಹದ ಕರಿಯರ್ಸ್ ಇದೆ ಅಂತ ನಾವು ನೋಡೋದಾದರೆ, ಸರಿಸುಮಾರು 450ಕ್ಕಿಂತ ಜಾಸ್ತಿ ಕರಿಯರ್ಸ್ ಇದೆ. ಆದರೆ ನಮಗೆ ಗೊತ್ತಿರುವಂತಹ ಕರಿಯರ್ಗಳು ಮೇ ಬಿ ಒಂದು 20ರಿಂದ 25 ಇರ್ಬೋದು. ಅದರಲ್ಲಿ ಮೆಜಾರಿಟಿ ನೀವು ನೋಡೋದಾದರೆ ಇವತ್ತು ಮೆಡಿಕಲ್ಲು, ಇಂಜಿನಿಯರಿಂಗು, MBA, CA, CS ಹೀಗೆ ಒಂದು 25 ತರಹದ ಕರಿಯರ್ಸ್ಗಳನ್ನ ನಾವು ಯೋಚನೆ ಮಾಡ್ಬೋದು. ಇದರಲ್ಲಿ 2 ತರಹದ ಕರಿಯರ್ ಬರುತ್ತೆ, ಒಂದು ವೊಕೇಶ್ನಲ್ ಕರಿಯರ್, ಇನ್ನೊಂದು ಪ್ರೊಫೆಷ್ನಲ್ ಕರಿಯರ್ ಅಂತ. ಸೊ ಹೀಗೆ ಕರಿಯರ್ ಕೌನ್ಸಿಲಿಂಗ್ ಬಹಳ ಮುಖ್ಯವಾಗಿರುತ್ತೆ. ಹಾಗಾದರೆ ಎಷ್ಟು ಜನ ಕರಿಯರ್ ಕೌನ್ಸಿಲಿಂಗ್ ತಗೋತಾರೆ? ಅಕಸ್ಮಾತ್ ಕರಿಯರ್ ಕೌನ್ಸಿಲಿಂಗ್ ತಗೊಳ್ಳದೆ ಹೋದರೆ ಏನಾಗುತ್ತೆ? ಅಕಸ್ಮಾತ್ ಈಗ ನಾನು ಕರಿಯರ್ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ನನಗೆ ಅಡ್ವಾಂಟೇಜ್ ಏನು? ಈಗ ಕರಿಯರ್ ಕೌನ್ಸಿಲರ್ ಡೇಟಾ ಹೇಳೋ ಪ್ರಕಾರ 1,00,000 ಜನಕ್ಕೆ ಒಬ್ಬರು ತಗೋತಾರೆ. ಅಂದರೆ ನಾಟ್ ಈವನ್ ಅ ಪರ್ಸೆಂಟ್. ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ 1,00,000ಕ್ಕೆ ಒಬ್ಬರು ತಗೋತಾರೆ. ಹಾಗಾದರೆ ಯಾರು ತಗೋತಾ ಇಲ್ಲ, ನಾನು ಯಾಕೆ ತಗೋಬೇಕು ಅನ್ನೋ ಕ್ವೆಶನ್ ಬರಬಹುದು ನಿಮಗೆ. ಇವತ್ತು ಬಹಳಷ್ಟು ಜನ ನೀವು ನೋಡೋದಾದರೆ ಫಸ್ಟು 10th ಆಯಿತು, ಅದಾದಮೇಲೆ ಇಂಜಿನಿಯರಿಂಗ್ ಮಾಡ್ತಾರೆ. ಇಂಜಿನಿಯರಿಂಗ್ ಮಾಡಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಓಕೆ ನನಗೊಂದು ಕೆಲಸ ಬೇಕು, ನಾನೊಂದು ದುಡಿಮೆ ಶುರು ಮಾಡಬೇಕು ಅನ್ನೋ ಒಂದು ಓಟದಲ್ಲಿ ಇಂಜಿನಿಯರಿಂಗ್ ಅಂತಲ್ಲ, ಯಾವುದೇ ತರಹದ ಕರಿಯರ್ಗಳು ಶುರುವಾಗತ್ತೆ. ಅಲ್ಲಿ ಅವರು ಸರಿಸುಮಾರು ಒಂದು 5 ವರ್ಷ, 8 ವರ್ಷ, 10 ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ. ಯಾಕೆಂದರೆ ಅವ್ರದ್ದು ಪ್ಯಾಷನ್ ಮತ್ತು ಇಂಟ್ರೆಸ್ಟು, ಪರ್ಸ್ನಾಲಿಟಿನೇ ಬೇರೆ ಥರ ಆಗಿರುತ್ತೆ. ಇಂಜಿನಿಯರಿಂಗ್ ಮಾಡಿದವರಿಗೆ ಅಲ್ಲಿ ಕಂಪನಿಯಿಂದ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಂದು ಸ್ಟ್ಯಾಟ್ಸ್ ಹೇಳುತ್ತೆ, IIT ಅವರು 2019ನೇ ಬ್ಯಾಚಲ್ಲಿ ಆಲ್ಮೋಸ್ಟ್ 2,400 ಜನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅಂತ. ರೀಸನ್ ಏನಕ್ಕೆ ಅಂತಂದರೆ, ಎಷ್ಟೋ ಜನ ಪರ್ಸ್ಯೂ ಮಾಡೋದಕ್ಕೆ ಹೋಗ್ತಾರೆ, ಮಧ್ಯದಲ್ಲಿ ಆಗದೆ ಬಿಟ್ಟು ಬರುವಂತಹ ವಿದ್ಯಾರ್ಥಿಗಳು ಬಹಳ. ಸೊ ಕರಿಯರ್ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಕ್ಲಾರಿಟಿ ಸಿಗುತ್ತೆ. ಇವತ್ತು
ನನ್ನಲ್ಲಿ ಹಲವಾರು ಯೋಚನೆಗಳು, ಓಕೆ ನಾನು ನನ್ನ ಫ್ರೆಂಡ್ಗೋಸ್ಕರ ನಾನು ಈ ಕೋರ್ಸ್ ತೊಗೋತೀನಿ, ಪರ್ಸ್ಯೂ ಮಾಡ್ತೀನಿ ಅನ್ನೋದೊಂದಿರ್ಬೋದು. ನಮ್ಮ ಅಪ್ಪ ಅಮ್ಮನ ಡ್ರೀಮ್ ಫುಲ್ಫಿಲ್ ಮಾಡ್ತೀನಿ ಅನ್ನೋರು ಒಂದಿಷ್ಟು ಜನ ಇರ್ಬೋದು. ಓಕೆ ನೋಡಿ ಅವರು ಡಾಕ್ಟರ್ ಆಗಿದ್ದಾರೆ, ಇಂಥ ಕಾರಲ್ಲಿ ಓಡಾಡ್ತಾ ಇದ್ದಾರೆ, ಐಷಾರಾಮಿ ಜೀವನ ಇದೆ, ಅದಕ್ಕೋಸ್ಕರ ನಾನು ಈ ಕರಿಯರ್ನ ಚೂಸ್ ಮಾಡಿದ್ರೆ ನಾಳೆ ನಾನು ಇಷ್ಟು ಅರ್ನ್ ಮಾಡಬಹುದು. ಆದರೆ ನಾವು ಯಾವತ್ತೂ ಅಷ್ಟೇ ಸಕ್ಸಸ್ನ ನೋಡ್ತೀವಿ ಹೊರತು ಅದರದ್ದು ಪಾತ್ ನಮಗೆ ಗೊತ್ತಿರಲ್ಲ. ಹಾಗಾಗಿ ಈ ಕರಿಯರ್ ಕೌನ್ಸಿಲಿಂಗ್ ನಾನು ಮುಂಚೆ ಎಕ್ಸ್ಪ್ಲೇನ್ ಮಾಡಿದಾಗ API, ಸೊ ಆ್ಯಪ್ಟಿಟ್ಯೂಡ್, ಪರ್ಸ್ನಾಲಿಟಿ ಹಾಗೆ ಇಂಟ್ರೆಸ್ಟು, ಈ 3 ಮ್ಯಾಚ್ ಆಗುವಂತಹ ಕರಿಯರ್ನ ಚೂಸ್ ಮಾಡಬೇಕು. ಅದು ಕರಿಯರ್ ಕೌನ್ಸಿಲರ್ಸು ನಿಮಗೆ ಹೆಲ್ಪ್ ಮಾಡ್ತಾರೆ. ಇದನ್ನು ಮಾಡೋದ್ರಿಂದ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ನಾಳೆ ನೀವು ಇವತ್ತು ಎಷ್ಟೋ ಜನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 3 ಜನ ವರ್ಕಿಂಗ್ ಪ್ರೊಫೆಷ್ನಲ್ನ ನಾನೇನಾದ್ರು ಚೂಸ್ ಮಾಡಿದ್ರೆ ಅದರಲ್ಲಿ ಒಬ್ಬರು ಸ್ಲೀಪ್ ವಾಕ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಜಸ್ಟ್ ಲೈಕ್ ದಟ್, ಓಕೆ ನಾನು ಕೆಲಸ ಮಾಡಬೇಕು, ನನಗೆ ಒಂದು ಫಿನಾನ್ಷಿಯಲ್ ಕಮಿಟ್ಮೆಂಟ್ ಇದೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ಆದರೆ ಐ ಆಮ್ ನಾಟ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಡೂಯಿಂಗ್. ಇವತ್ತು ಬಹಳಷ್ಟು ಜನನ ನೋಡ್ತಾ ಇದ್ದೀವಿ ನಾವು, ಅವರು ಮಾಡ್ತಾ ಇರೋ ಕೆಲಸದಲ್ಲಿ ಹ್ಯಾಪಿ ಆಗಿರಲ್ಲ. ಇವತ್ತು ಫಿನಾನ್ಷಿಯಲ್ ಕಮಿಟ್ಮೆಂಟ್ ಇರುತ್ತೆ, 5-8 ವರ್ಷ ಹೋದ್ಮೇಲೆ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ, EMIs ಇರುತ್ತೆ, ಕಾರ್ EMI ಇರುತ್ತೆ, ಇದೆಲ್ಲದೂ ಡ್ರೈವ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಕರಿಯರ್ ಚೂಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಇವಾಗ ನಾವು ಫೆಬ್ರವರಿ, ಮಾರ್ಚ್, ಇನ್ನು ಮುಂದೆ ಬರುವಂತಹ ಈಗ 9th ಸ್ಟ್ಯಾಂಡರ್ಡ್ ಇಟ್ಸ್ ಅ ಪ್ರಿಪ್ರೇಷನ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಅವರಿಗೆ ಇನ್ನೂ ಒಂದು ವರ್ಷಗಳ ಕಾಲ ಸಮಯ ಇರುತ್ತೆ. ಇದರಲ್ಲಿ ಯಾವ್ಯಾವ ಕರಿಯರ್ ಅಂಥೇಳಿ ಅವರು ಎಕ್ಸ್ಪ್ಲೋರ್ ಮಾಡ್ಬೋದು. ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನೆಕ್ಸ್ಟು 10th ಬರುವಾಗ ಯಾವ ಕರಿಯರ್ನ ಚೂಸ್ ಮಾಡ್ತೀವಿ ಅನ್ನೋದಕ್ಕೆ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರಬಹುದು, ಅಥವಾ ಆ ಪ್ರಿಪ್ರೇಷನ್ ಮಾಡೋದಕ್ಕೆ 9th 10th ಆಗುತ್ತೆ. 10th ಡಿಸಿಷನ್ ಮೇಕಿಂಗ್ ಯೂಶ್ವಲಿ ಆಗುವಂತಹ ಸಮಯ ಅದು. ಹಾಗಾಗಿ ಕರಿಯರ್ ಕೌನ್ಸಿಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಐಸ್ಪ್ಯಾನಲ್ಲಿ ನಾವು ಹೇಗೆ ಕರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತಾದರೆ, ಇಲ್ಲಿ ನಮ್ಮಲ್ಲಿ 20 ವರ್ಷಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರೋ ಕರಿಯರ್ ಕೌನ್ಸಿಲರ್ ಇದ್ದಾರೆ. ಇವರು ಆಲ್ಮೋಸ್ಟ್ ಒಂದು ಸಾವಿರಾರು ಕರಿಯರ್ ಕೌನ್ಸಿಲಿಂಗ್ ಕೂಡ ಮಾಡಿರುವಂಥವ್ರು ಇದ್ದಾರೆ. ಇಲ್ಲಿ ನಾವು ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ನ ಕಂಡಕ್ಟ್ ಮಾಡಿ, ಹಾಗೆ ಸ್ಟೂಡೆಂಟ್ ಜೊತೆಗೆ ಮತ್ತು ಪೇರೆಂಟ್ಸ್ ಜೊತೆಗೆ ಇದು ಕಂಪ್ಲೀಟ್ಲಿ ಆನ್ಲೈನ್ ಇರುತ್ತೆ. ನೀವು ಯಾವುದೇ ಕಾರ್ನರಲ್ಲಿ ಇರ್ಬೋದು. ನಮ್ಮಲ್ಲಿ ಆಫ್ಲೈನ್ ಕರಿಯರ್ ಕೌನ್ಸಿಲಿಂಗ್ ಅವೈಲಬಲ್ ಇಲ್ಲ, ಆನ್ಲೈನ್ ಕರಿಯರ್ ಕೌನ್ಸಿಲಿಂಗ್ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ, ನಿಮಗೆ ಅನ್ನೋಕ್ಕಿಂತನೂ ನಿಮ್ಮ ಮಕ್ಕಳಿಗೆ ಈ ಕರಿಯರ್ ಕೌನ್ಸಿಲಿಂಗ್ ಏನಾದರೂ ಬೇಕಾದರೆ ನೀವು ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನೀವು ಸ್ಲಾಟ್ನ ಬುಕ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೌನ್ಸಿಲಿಂಗ್ ಬಗ್ಗೆ ಇರಬಹುದು, ಮಾನಸಿಕ ಆರೋಗ್ಯದ ಬಗ್ಗೆ ಇರಬಹುದು, ಮತ್ತೊಂದು ಟಾಪಿಕ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನಾನು ನಿಮ್ಮ ಪ್ರಸನ್ನ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.